ವಿಜಯಪುರದಲ್ಲಿ ಶಿಕ್ಷಣ ಸಂಸ್ಥೆಯ ಮಹಾವಂಚನೆ ಬಯಲು. ಫೇಲ್ ಆದ ಮಕ್ಕಳ ಫೋಟೋ ಹಾಕಿ ಸಾಧಕರು ಎಂದ ಪ್ರಿನ್ಸಿಪಾಲ್. ಲೋಣಿಬಿಗೆ ಶಾಂತಿನಿಕೇತನ ಶಾಲೆಯ ಅಸಲಿ ಬಣ್ಣ ಬಯಲು. ಇವಾಗ ಈ ಸದ್ಯಕ್ಕೆ ತಪ್ಪೋದು ಅದರಲ್ಲಿ ಸೆಕೆಂಡ್ ಲಿಸ್ಟ್ ಬಂದದ ಯಾವಾಗ ಅಂದ್ರೆ 2-3 ದಿನ ಬಂದದ್ದು ನಾ ಮಾಡೋ ಬ್ಯಾನರ್ 15 ದಿನ ಮಾಡಿ ಅವಾಗ ಗೆಸ್ಸಿಂಗ್ ಬರ್ತಾವತ್ತೆ ಗೆಸ್ಸಿಂಗ್ ಹಾಕಿನಂದ್ರೆ ಬಂದವು ನೀವು ಒಪ್ಪಂದ್ರೆ ಬರ್ಲದ ಹಾಕಿನಂತೆ ನಮಗ್ ಸಿಕ್ತಿರೋ ಒಂದು ಪಾಯಿಂಟ್ಸ್. ಸಾರಿ. ನಮಸ್ಕಾರ ವೀಕ್ಷಕರೇ, ಜ್ಞಾನದ ದೇವಿಗೆ ಹಚ್ಚಬೇಕಾದಂತಹ ಶಿಕ್ಷಣ ಸಂಸ್ಥೆಗಳೇ ಸುಳ್ಳಿನ ಸಂತೆ ನಡೆಸಿದ್ರೆ ಏನಾಗ್ಬೇಡ. ಮುಕ್ತ ಮಕ್ಕಳಿಗೆ ಸನ್ಮಾರ್ಗ ತೋರಿಸಬೇಕಾದಂತಹ ಗುರುಗಳೇ ಸ್ವಾರ್ಥದ ಲಾಭಕ್ಕಾಗಿ ಸುಳ್ಳು ಬ್ಯಾನರ್ ಹಾಕಿ ಸಮಾಜದ ಕಣ್ಣಿಗೆ ಮಣ್ಣೆರಚಲು ಹೊರಟ್ರೆ ದೇಶದ ಭವಿಷ್ಯ ಎತ್ತ ಸಾಗಬೇಕು. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಯಿಂದ ಈಗೊಂದು ಅತ್ಯಂತ ಆಘಾತಕಾರಿ ಸತ್ಯ ಬಯಲಾಗಿದೆ. ಶಿಕ್ಷಣ ಹೆಸರಲ್ಲಿ ಪೋಷಕರಿಗೆ ಮಹಾವಂಚನೆ ನಡೀತಿದೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಲೋಣಿಬಿಕೆ ಗ್ರಾಮದಲ್ಲಿರೋ ಎಸ್ಕೆ ಪಾಟೀಲ ಶಿರಗೂರ ಶಿಕ್ಷಣ ಸಂಸ್ಥೆಯ ಶಾಂತಿನಿಕೇತನ ಹಿರಿಯ ಪ್ರಾಥಮಿಕ ಶಾಲೆ. ಹೆಸರೇನು ಶಾಂತಿನಿಕೇತನ, ಆದ್ರೆ ಇಲ್ಲಿ ನಡೀತಾ ಇರೋದು ಮಾತ್ರ ಅಪ್ಪಟ ದಾರಿ ತಪ್ಪಿಸುವ ದಂಧೆ. ಈ ಶಾಲೆಯ ಪ್ರಿನ್ಸಿಪಾಲ್ ಎಸ್ ಮಾಳಿ ಶಾಲೆಯ ಪ್ರಚಾರಕ್ಕಾಗಿ ಹೊಸ ಅಡ್ಮಿಷನ್ ಜಾಲ ಬಿಡಿಸುವುದಕ್ಕಾಗಿ ಮಾಡಬಾರದಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇತ್ತೀಚೆಗೆ ನಡೆದ ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಊರು ತುಂಬಾ ದೊಡ್ಡ ದೊಡ್ಡ ಬ್ಯಾನರ್ ಹಾಕಲಾಗಿದೆ. ಆದ್ರೆ ಇದರ ಅಸಲಿ ಕಥೆ ಕೇಳಿದ್ರೆ ನೀವು ದಂಗಾಗ್ತೀರಾ. ಯಾವ ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗೇ ಇಲ್ವೋ, ಯಾರಿಗೆ ಮುರಾರ್ಜಿ ಶಾಲೆಯಲ್ಲಿ ಸೀಟು ಸಿಗ್ಲೇ ಇಲ್ವೋ ಅಂತಹ ಮುಗ್ಧ ಮಕ್ಕಳ ಫೋಟೋಗಳನ್ನೇ ಈ ಪ್ರಿನ್ಸಿಪಾಲ್ ಮಾಳಿ ಸಾಹೇಬ್ರು ಬ್ಯಾನರ್ ಮೇಲೆ ಹಾಕಿ ನಮ್ಮ ಶಾಲೆಯ ಸಾಧಕರು ಅಂತ ಸುಳ್ಳು ಪ್ರಚಾರ ಗಿಟ್ಟಿಸ್ತಾ ಇದ್ದಾರೆ. ಇದನ್ನ ಯಾರಾದ್ರೂ ಜಾಗೃತ ನಾಗರಿಕರು ಪ್ರಶ್ನೆ ಮಾಡಿದ್ರೆ ಈ ಶಿಕ್ಷಕ ಮಹಾಶಯ ಕೊಡುವ ಬೇಜವಾಬ್ದಾರಿ ಉತ್ತರ ಎಂತದ್ ಗೊತ್ತಾ? ಹೇಳಿದ್ರೆ ಬರಬಹುದು ಅಂತ ಹಾಕಿದ್ದೀನಿ, ಖಂಡಿತ ಬರಬಹುದಿತ್ತು ಅಂತ ಹಾದಿ ಹೋಕರ ತರಹ ಗಾಳಿ ಮಾತಾಡ್ತಾರೆ. ಬರಬಹುದು ಅನ್ನೋ ಊಹೆ ಮೇಲೆ ಫೇಲ್ ಆದ ಮಕ್ಕಳ ಫೋಟೋ ಹಾಕಿ ಪಾಲಕರನ್ನ ವಂಚಿಸುವುದು ಎಷ್ಟರ ಮಟ್ಟಿಗೆ ಸರಿ? ಮಾಳಿ ಅವರೇ, ಕಾನೂನಿನ ಚಾಟಿ, ನಿಯಮ ಉಲ್ಲಂಘನೆ. ಶಿಕ್ಷಣ ಇಲಾಖೆಯ ನಿಯಮಗಳ ಪ್ರಕಾರ ಯಾವುದೇ ಮಗುವಿನ ಫೋಟೋವನ್ನು ಶಾಲೆಯ ಸ್ವಂತ ಲಾಭಕ್ಕಾಗಿ ಸುಳ್ಳು ಜಾಹೀರಾತಿಗಾಗಿ ಬಳಸಿಕೊಳ್ಳುವುದು ಸ್ಪಷ್ಟವಾಗಿ ಕಾನೂನು ಬಾಹಿರ, ಕಾಯ್ದೆಯಡಿ ಅಪರಾಧ. ಇದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಮತ್ತು ಶಿಕ್ಷಣ ಇಲಾಖೆಯ ನಿಯಮಾವಳಿಗಳ ನೇರ ಉಲ್ಲಂಘನೆಯಾಗಿದೆ. ಕಪ್ಪು ಚುಕ್ಕೆ ಸ್ವಂತ ಲಾಭಕ್ಕಾಗಿ ಮಕ್ಕಳ ಭವಿಷ್ಯ ಮತ್ತು ಪಾಲಕರ ನಂಬಿಕೆಯ ಜೊತೆ ಚಲ್ಲಾಟ ಮಾಡ್ತಾ ಇರೋ ಈ ನಡೆ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ. ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ತತ್ಕ್ಷಣವೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಲೋಣಿಬಿಕೆ ಗ್ರಾಮದ ಈ ಶಾಂತಿನಿಕೇತನ ಶಾಲೆಗೆ ತತ್ಕ್ಷಣವಾಗಿ ಭೇಟಿ ಕೊಟ್ಟು ಈ ಸುಳ್ಳು ಬ್ಯಾನರ್ ದಂಧೆಯ ತನಿಖೆ ನಡೆಸಬೇಕಾಗಿದೆ. ಮುಕ್ತರನ್ನ ವಂಚಿಸ್ತಾ ಇರೋ ಪ್ರಿನ್ಸಿಪಾಲ್ ಎಸ್ ಮಾಳಿ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕಾಗಿದೆ. ಇಲ್ಲದಿದ್ರೆ ಇಂತಹ ಸುಳ್ಳಿನ ಸಂತೆಗಳು ಜನಸಾಮಾನ್ಯರನ್ನು ಲೂಟಿ ಮಾಡ್ತಾನೆ ಇರ್ತಾವೆ. ಇದು ಇಂದಿನ ವಿಶೇಷ ಜಾಗೃತಿ ವರದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಚಾನೆಲ್.